ಆಮೇಲೆ ನಾವು ಈ ಥರ ಎಲ್ಲ ಇದೆ ಅಂತ ಫೋಟೋ ನೋಡಿ. ಆಮೇಲೆ ಇನ್ನೊಂದೇನೆಂದರೆ ಈ ಫೋಟೋ ಇದೆಯಲ್ಲ, ಈ ಫೋಟೋಗೆ ಒಂದು ಬಾಡಿ ಒಂದು ಬೆಲೆ ಇದೆ. ಅದು ನನಗೆ ಅವರೇ ಕೊಟ್ಟಿದ್ದು ಈ ಫೋಟೋ, ಅಪ್ಪು ಸರೇ ಕೊಟ್ಟರು. ಇದ್ರದ್ದು ಒಂದು ಬ್ಯಾಡ್ ರಿಸಲ್ಟ್ ಹೇಳ್ತೀನಿ. ಒಳ್ಳೇದಂತೂ ಅಲ್ಲ, ಗುಡ್ ರಿಸಲ್ಟ್ ಅಲ್ಲ, ಬ್ಯಾಡ್ ರಿಸಲ್ಟು. ಕೆಳಗಡೆ ನಾನು ಹೋಟ್ಲು ಮಾಡಿದ್ದೆ, ಈ ಫೋಟೋನ ಅಲ್ಲಿ ಹೋಟ್ಲಿಗೆ ಹಾಕೋಣ ಅಂತ ಇಟ್ಟಿದ್ದೆ. ನನ್ನ ಮಗ ಬೈದ್ಬಿಟ್ಟ, ಏನಕ್ಕೆ ಡ್ಯಾಡಿ ಸಿಂಗಲ್ ಫೋಟೋ ಹಾಕ್ತೀರಾ, ಜೊತೆಲಿರೋ ಫೋಟೋ ಇದ್ದರೆ ಹಾಕಿ, ಜೊತೆಲಿ ಏನಾದರೂ ಬೇಡ ತೆಗೆದುಬಿಡಿ ಅಂದರು. ಅಂದರೆ ಜನ ತಪ್ಪು ತಿಳ್ಕೊಳ್ತಾರೆ, ಬೇಡ ಹಂಗೆ ಹಾಕ್ಬಾರ್ದು. ಅದು ಕಡೆಗೆ ಅವರು ಅಜರಾಮರ ಆದಾಗ ಆ ಫೋಟೋನಲ್ಲಿ ಇಟ್ಟೆ. ಅದಕ್ಕೆ ನಾನು ಹೋಟ್ಲಿಂದ ಎದುರುಗಡೆ ಬರ್ತಿದ್ದಂಗೆ ಅವ್ರು ಇರಬೇಕು ಅಂಥೇಳಿ ಆ ಫೋಟೋಗೆ ತುಂಬ ಬೆಲೆ ಇದೆ. ಅದು ಬೆಲೆ ಕಟ್ಟಲಾರದ ಆಸ್ತಿ. ಅದಕ್ಕೆ ನಾನು ತುಂಬ ಮನಸ್ಪೂರ್ವಕವಾಗಿ ಗೌರವ ಕೊಡ್ತೀನಿ. ಒಂದು ಟೈಮಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ವಯಸ್ಸಾದವ್ರು ಬರ್ತಾರೆ, ಅಪ್ಪ ನೀನು ತುಂಬ ಚೆನ್ನಾಗಿ ಮಾಡ್ತೆ ಕಣಪ್ಪ, ನಮ್ಮದೆಲ್ಲ ಹಳೆಯ ಕಾಲದ ಅಡುಗೆ ಮಾಡ್ತೆ ಕಣಪ್ಪ ಅಂತಾರೆ. ಆ ಮಾತುಗಳು ಅಂದಾಗ ಆ ಭಾವನೆ ಎಲ್ಗೂ ಹೋಗುತ್ತೆ. ಅದು ಬೇಕಲ್ಲ, ಎಲ್ಲರಿಗೂ ಬರೋಲ್ಲ. ನಾವು ಇವತ್ತೊಂದು ಕೋಟಿ ಎಲ್ಲ 100 ಕೋಟಿ ಖರ್ಚು ಮಾಡಿದ್ರು ಈ ಪಿಕ್ಚರ್ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ. ಕರೆಕ್ಟ್. 100 ಕೋಟಿ ಖರ್ಚು ಮಾಡಿದ್ರೆ ಈ ಪಿಕ್ಚರ್ ಬರ್ತಾನೆ ಇರಲಿಲ್ಲ. ಬೆಳ್ಳುಳ್ಳಿ ಕಬಾಬ್ ಪಿಕ್ಚರು ಇಷ್ಟು ಓಡ್ತಾ ಇದೆ ಅಂದರೆ ಯಾವುದೋ ನಾವು ಜನ್ಮದ ಪುಣ್ಯ, ನಾವು ಕೇಳ್ಕೊಂಬಂದಿದ್ದ ಪುಣ್ಯ. ಈ ರೀತಿಯಲ್ಲಿ ಒಂದು ಬೆಳ್ಳುಳ್ಳಿಯಿಂದ ನೋಡಿ, ಮನುಷ್ಯ ಎಲ್ಲೆಲ್ಲಿಂದ ಏನೇನಕ್ಕೂ ಆಗ್ತಾರೆ ಅಂದರೆ ನಾವೊಂದು ಬೆಳ್ಳುಳ್ಳಿಯಿಂದ ಆದ್ವಿ, ಒಬ್ರಿಗೆ ಏನೋ ಒಂದು ದಾರದಿಂದ ಆಗ್ತದೆ. ನಾರಿ ಸ್ವರ್ಗಕ್ಕೆ ಸೇರಿ ಅಂದಂಗೆ ಅದಕ್ಕೆ ಯಾವುದೋ ಒಂದು ದಾರ ಬರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಪೋಣಿಸ್ಕೊಂಡು ಕ್ಲೀನಾಗಿ ಸೆಟಪ್ ಮಾಡಿಕೊಂಡ್ರೆ ಅದಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋಕ್ಕೆ ನನ್ನ ನಿದರ್ಶನನೇ ತುಂಬ ದೊಡ್ಡದು. ನನ್ನನ್ನು ನೋಡ್ಕೊಂಡು ಕಲಿಬೇಕಾದವರು ಭಾಳ ಜನ ಇದ್ದಾರೆ. ಕಲೀರಿ, ಒಳ್ಳೆ ರೀತಿಲಿ ಬೆಳೀರಿ, ಒಳ್ಳೆ ರೀತಿಲಿ ಹೋಗಿ. ಯಾವತ್ತಿದ್ರೂ ಮೆಟ್ಲು ಹತ್ತೀರ, ಮೆಟ್ಲು ಹತ್ತೋಕ್ಕೆ ಯೋಚನೆ ಮಾಡಿ, ಒಂದೇ ಸಲ 100 ಮೆಟ್ಲು ಹತ್ತಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಸಣ್ಣ ಒಂದು ಮಾತು. ಏನಮ್ಮ ಅವ್ರ ಮನೆಗೆ ಹೋದಿದ ತಕ್ಷಣ ನೀರು ಕೊಟ್ಟರು, ನಗ್ನಗ್ತಾ ಮಾತಾಡ್ತಿದ್ರು, ಏನೇ ಆ ಭಾವನೆ ಅಂತ ಅದನ್ನೆಲ್ಲ ಕಡೆ ಹೇಳ್ಕೊತೀರ. ಅಷ್ಟೇ ಇದಕ್ಕೆ ಕಾರಣಗಳು. ಯಾಕಂದರೆ ಬಂದವ್ರಿಗೆ ಆ ಗುಡ್ ಇಂಪ್ರೆಷನ್ ಅಂತಾರಲ್ಲ ಅದಿರ್ಬೇಕು. ಬರ್ತಾ ಇದ್ದಂಗೆ ಬ್ಯಾಡ್ ಇಂಪ್ರೆಷನ್ ಆದರೆ ಒಳಗಡೆ ಹೋದ್ರೆ ಹಿಂಗೆ ಇರುತ್ತಾ ಅಂತ ಅನಿಸುತ್ತೆ. ಹಾಗಾದ್ರೆ ಇದೆಲ್ಲ ಪ್ಲಾನಿಂಗ್ ಎಲ್ಲ ನಿಮ್ಮದೇನೆ? ಎಲ್ಲ ನಂದೇ ಮೇಡಮ್, ನಂದೇ. ಮುಂಚೆ ಅಂತೂ ನಾನು ಒಂದು ವಿಲೇಜೇ ಮಾಡಿಬಿಟ್ಟಿದ್ದೆ. ಒಂದು ಹೋಟ್ಲಲ್ಲಿ ಒಂದು ಜಾತ್ರೆದು ಎಲ್ಲನೂ ಒಂದು ಇದು. ಆಮೇಲೆ ಒಂದು ಕಡೆ ಬಾಡೂಟದ್ದು, ಒಂದು ಡೈನಿಂಗ್ ಹಾಲಲ್ಲೆಲ್ಲ ಬರೀ ಬಾಡೂಟದ್ದು, ಒಂದು ಹಾಲ್ ಫುಲ್ಲು ಎಲ್ಲ ಟ್ರೆಡಿಷನಲ್. ಒಂದು ಊರಲ್ಲಿ ಹಬ್ಬ ಆದರೆ ಊರ ಜಾತ್ರೆ ಏನಾಗುತ್ತೆ, ಯಾವ ಥರ ಪ್ರೊಸಿಷನ್ಸ್ ಬರುತ್ತೆ, ಕಾನ್ಸೆಪ್ಟ್ ಹಂಗೆ ಒಂದೊಂದೇ ದೊಮ್ಲೂರಲ್ಲಿ ಒಂದು ಹೋಟ್ಲು ಮಾಡಿದ್ದೆ. ಸೊ ಶಾಂತಸಾಗರ್ ಹಿಂದೆಗಡೆ ಆ ಒಂದು ಟೋಟಲ್ ಒಂದು 3000 ಸ್ಕ್ವೇರ್ ಫೀಟ್ ಇತ್ತು, ದೊಡ್ಡ ಹೋಟ್ಲು. ಆ ಜಾಗನ ತುಂಬ ಚೆನ್ನಾಗಿ ಆರ್ಟ್ ವರ್ಕ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ.